ಧನ್ಯವಾದಗಳು ಅಗ್ನಿಶ್ರೀಧರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ನಿರ್ದೇಶಕರಾಗಿರುವಂತಹ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಎಸ್, ನಾಗೇಂದ್ರ ಪ್ರಸಾದ್ ಅವ್ರ ಜೊತೆ ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ. ಈಗಾಗಲೇ ಎಲ್ಲರೂ ಕೂಡ ಹೇಳುವಂಥದ್ದು ಇಡೀ ತುಂಬಲಾರದ ನಷ್ಟ ಆಗಿದೆ. ಕೇವಲ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಅದ್ಭುತವಾದಂತಹ ಮಹಾನ್ ಪ್ರತಿಭೆ ಗಿರೀಶ್ ಕಾರ್ನಾಡ್ ಅವರು. ಜ್ಞಾನಪೀಠ ಪ್ರಶಸ್ತಿಯನ್ನ ಪುರಸ್ಕೃತರಾದಂತಹ ಗಿರೀಶ್ ಕಾರ್ನಾಡ್ ಅವರು ನಾಟಕವನ್ನೇ ಬರೆದು ಜ್ಞಾನಪೀಠವನ್ನ ಪಡೆದುಕೊಂಡವರಲ್ಲಿ ಮೊದಲಿಗರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಲ್ಯಾವೆಲ್ಲಿ ರೋಡ್ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಅವರನ್ನ ಚಿಕಿತ್ಸೆಗೆ ಅಂತ ಹೇಳಿ ಹಾಸ್ಪಿಟಲ್ಗೆ ಕೂಡ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಗಿರೀಶ್ ಕಾರ್ನಾಡ್ ಅವರು ವಿಧಿವಶರಾಗಿದ್ದಾರೆ. ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ನಾವು ಆಗ್ಲೇ ಹೇಳ್ತಾ ಇದ್ವಿ, ಮಹಾನ್ ಪ್ರತಿಭೆ, ಎಲ್ಲಾ ಸೀಮೆಗಳನ್ನ ಮೀರಿದ ಮಹಾನ್ ಪ್ರತಿಭೆ ಅಂದ್ರೆ ಗಿರೀಶ್ ಕಾರ್ನಾಡ್ ಅವರು. ಯಾವುದೇ ವಿವಾದ, ತಮ್ಮ ಹೇಳಿಕೆಗಳು ಕೆಲವೊಂದ್ಸಲ ಅದು ವಿವಾದಕ್ಕೆ ಕಾರಣ ಆಗಿದ್ರು ಕೂಡ ನೇರವಾಗಿ ಹೇಳುವಂತಹ ಚಾಕಚಕ್ಯತೆ ಅವರಲ್ಲಿತ್ತು. ನೇರವಾಗಿ ಹೇಳಿತ್ತು. ಅದು ಸರಿಯೋ ತಪ್ಪೋ, ಬೇರೆಯವರಿಗೆ ನೋವಾಗುತ್ತೋ ಇಲ್ವೋ ಅನ್ನೋದನ್ನ ಯೋಚಿಸ್ತಿಲ್ಲ. ನನಗೆ ಏನು ಅನಿಸಿದೆ, ನನ್ನ ಮನಸ್ಸಿಗೆ ಏನು ಬಂದಿದೆ ಅದನ್ನ ಕೂಡ ಹೇಳುವಂತಹ ರೀತಿಯಲ್ಲೇ ವರ್ತನೆ ಇದ್ದಿದ್ದು ಗಿರೀಶ್ ಕಾರ್ನಾಡ್ ಅವರದು. ಕೇವಲ ಒಂದು ಕ್ಷೇತ್ರ ಮಾತ್ರ ಅಲ್ಲ, ರಂಗಭೂಮಿ ತಜ್ಞರಾಗಿ ಅಲ್ಲ, ಅಥವಾ ನಾಟಕಕಾರರಾಗಿ ಅಲ್ಲ, ಸಾಹಿತ್ಯಕಾರರಾಗಿ ಅಲ್ಲ, ಚಲನಚಿತ್ರದ ನಟರಾಗಿ ಮಾತ್ರ ಅವರು ಉಳ್ಕೊಂಡಿರ್ಲಿಲ್ಲ. ನಿರ್ದೇಶಕರಾಗಿ ಆಗಿರುವುದು, ಪ್ರಾಂಶುಪಾಲರಾಗಿ, ಹೀಗೆ ಸಂಗೀತ ನಾಟಕ ಅಕಾಡೆಮಿಗಳ ಅಧ್ಯಕ್ಷರಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದವರು ಗಿರೀಶ್ ಕಾರ್ನಾಡ್ ಅವರು. ಜೊತೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಲವು ರಂಗಗಳಲ್ಲಿ ತನ್ನನ್ನು ತಾನು ಅವರು ಗುರುತಿಸಿಕೊಂಡಿದ್ರು. ಕತೆ ಆಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ತಮ್ಮ ಆತ್ಮಕಥೆ ಆಗಿರ್ಬೋದು, ಆಡಳಿತ, ಆಯುಷ್ಯಗಳನ್ನ ವಿರಳವಾಗಿ ಕೂಡ ಬರೆದಿದ್ದಾದ್ರು. ಕನ್ನಡ ಸಾಹಿತ್ಯದಲ್ಲಿ ನಾಟಕ ಕ್ಷೇತ್ರದ ಸಾಹಿತಿ ಅಂತ ಗುರುತಿಸಿದ್ರೆ ಅದು ಗಿರೀಶ್ ಕಾರ್ನಾಡ್ ಅವರು. ಕನ್ನಡದಲ್ಲಿ ನಾಟಕ ರಚಿಸ್ತಾನೆ. ಇತರ ಭಾರತೀಯ ಭಾಷೆಗಳೊಡನೆ ಕೂಡ ಅಗಾಧವಾದಂತಹ ಜ್ಞಾನದೊಂದಿಗೆ ಆ ಭಾಷೆಗಳ ಸಂಪರ್ಕವನ್ನ ಇಟ್ಟುಕೊಂಡು ನಟನೆ ಮಾಡಿದ್ರು, ನಿರ್ದೇಶನವನ್ನ ಮಾಡಿದ್ರು, ಸಾಂಸ್ಕೃತಿಕ ವಕ್ತಾರರಾಗಿ ಕೆಲಸವನ್ನ ಕೂಡ ಮಾಡಿದ್ದಾರೆ. ನಿರ್ದೇಶಕರಾಗಿರುವಂತಹ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ನಿಮ್ಗೆ ಸುದ್ದಿ ತಿಳಿತು ಅಂತ ಅಂದ್ಕೊಳ್ತೀನಿ. ಏನ್ ಹೇಳಕ್ ಬಯಸ್ತೀರಾ? ಕನ್ನಡದ ಒಬ್ಬ ವಿದ್ವಾಂಸ, ಕನ್ನಡದ ನಾಟಕಕಾರ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ನಾಟಕಗಳು ಅಂದ್ರೆ ನಮ್ಮ ಇಲ್ಲಿ ದೇಶಿ ಸಂಸ್ಕೃತಿಯನ್ನ, ಸೊಗಡನ್ನ, ಜಾನಪದೀಯ ಸೊಗಡನ್ನ, ಇವೆಲ್ಲವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿದಂತವ್ರು. ಅವರ ನಾಟಕಗಳು ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ತರ್ಜುಮೆ ಆಗಿದೆ. ಅಂತ ಒಬ್ಬ ಹಿರಿಯ ವಿದ್ವಾಂಸ ವಿಧಿವಶರಾಗಿರೋದು ಕಾಲದ ನಿಯಮ. ಯಾಕಂದ್ರೆ 81 ವರ್ಷ ವಯಸ್ಸು. ಅವ್ರು ಇನ್ನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ನಿಜ. ಅಂದ್ರೆ ಈಗ ನಾವು ಮಾತಾಡ್ತಾ ಇದ್ವಿ, ಈಗ ಬೇರೆ ಬೇರೆ ಸಾಹಿತಿಗಳ ಹತ್ರ ಮಾತನಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಅಂದ್ರೆ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಇವರು ಸೀಮಿತಗೊಳಿಸ್ಕೊಳ್ಳಿಲ್ಲ ತನ್ನನ್ನು ತಾನು ಅಂತ ಹೇಳಿ. ಅದ್ರಲ್ಲಿ ಕೂಡ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಳ್ಳಿಲ್ಲ ಅಂತ ಹೇಳಿ, ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಎಲ್ಲಾ ಕ್ಷೇತ್ರದಲ್ಲೂ ಅಂತ ಹೇಳಿ. ಇದು ಹೇಗೆ ಒಬ್ಬ ಸಾಹಿತಿ ಮಾತ್ರ ಅಲ್ಲದೆ ಬೇರೆ ಬೇರೆ ಕ್ಷೇತ್ರ ಗುರುತಿಸಿಕೊಳ್ಳೋದಕ್ಕೆ ಅಥವಾ ಅದರಲ್ಲೇ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇವರ ಬಗ್ಗೆ ನೀವು ಹೇಳೋದಾದ್ರೆ. ಇಲ್ಲ, ಅದೇ ಅವರು ಒಬ್ಬ ಮೂಲತಃ ಸಾಹಿತಿಯಾಗಿ ಅವರು ನಾಟಕಗಳನ್ನ ಬರೀತಾ, ನಾಟಕಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿ, ಮತ್ತೆ ಅವರ ಎಜುಕೇಶನ್ ಕೂಡ ತುಂಬಾ ದೊಡ್ಡದಿದೆಲ್ಲ. 1958 ಅಲ್ಲೇ ಗಣಿತ ಶಾಸ್ತ್ರ, ತರ್ಕಶಾಸ್ತ್ರ ಇವೆಲ್ಲ ಓದ್ದವರು ಅಲ್ವಾ. ಸೊ ಅವರ ವಿದ್ಯೆ ಕೂಡ ಬಹಳ ದೊಡ್ಡದು. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಂಬತ್ತು ಇವೆಲ್ಲ ಮಾಡಿದವರು ಅವರು. ಆಮೇಲೆ ಅವರ ದೇಶದ ನನ್ಗೆ ಬಹಳ ಇಷ್ಟ ಆಗೋದೇನು ಅಂತಂದ್ರೆ, ಅವರು ಅಷ್ಟೆಲ್ಲ ಆಕ್ಸ್ಫರ್ಡ್ ಎಲ್ಲ ಓಡಾಡಿ ಬಂದ್ರು ಕೂಡ ಅವರ ಯಾವ್ದು ಧಾರವಾಡದ ಮಳೆಯನ್ನಾಗ್ಲಿ, ಸಾಧನಕೇರಿನಾಗ್ಲಿ, ಬೇಂದ್ರೆಯವ್ರನ್ನಾಗ್ಲಿ, ಕನ್ನಡ ಸಾಹಿತ್ಯ ಪರಂಪರೆಯನ್ನಾಗ್ಲಿ, ಅಥವಾ ಜನಪದೀಯ ಗುಣಗಳನ್ನಾಗ್ಲಿ, ಅವ್ ಯಾವ್ದನ್ನು ಬಿಟ್ಟಿರದೆ ಅದನ್ನೆಲ್ಲ ಅವರು ಅವ್ರ ನಾಟಕಗಳಲ್ಲಿ ಅವರು ಪ್ರೆಸೆಂಟ್ ಮಾಡ್ತಿದ್ದ ಸ್ಕ್ರಿಪ್ಟ್ಗಳಲ್ಲಿ ಅದನ್ನ ಬಳಸ್ತಿದ್ರಲ್ಲ, ಅದು ಬಹಳ ದೊಡ್ಡ ಅಂಶ. ಸರ್, ನೀವು ಯಾವತ್ತಾದ್ರೂ ಅಂದ್ರೆ ಅವರು ಆಕ್ಟ್ ಮಾಡಿದಂತಹ ಚಿತ್ರಗಳಲ್ಲಿ ಏನಾದ್ರೂ ಯಾವ್ದಾದ್ರು ವಿಭಾಗದಲ್ಲಿ ಕೆಲಸ ಮಾಡಿದ್ದಿದೆಯಾ? ಇಲ್ಲ, ಅವರು ಅವ್ರ ಜೊತೆ ನಾಟಕಗಳಲ್ಲಿ, ನಾನ್ ನಾಟಕಗಳು ಮಾಡೋ ದಿನಗಳಲ್ಲಿ ಅವ್ರ ಜೊತೆ ಒಂದಷ್ಟು ಒಡನಾಟ, ಒಂದಷ್ಟು ಚರ್ಚೆ, ಜಗಳ ಎಲ್ಲವೂ ಇತ್ತು. ಅಂದ್ರೆ ವೈಚಾರಿಕವಾದ
ಭಿನ್ನಾಭಿಪ್ರಾಯಗಳು. ಭಿನ್ನಾಭಿಪ್ರಾಯ ಅಂತಲ್ಲ, ವೈಚಾರಿಕವಾದ ಚರ್ಚೆಗಳು. ನಾನು ಅವರ 10 ನಾಟಕಗಳ ಪ್ರಶ್ನೆ ಮಾಡಿದ್ದೆ, ಇಷ್ಟು ನಾಟಕಗಳಲ್ಲಿ ಒಂದು ವಿಷಯ ಏಕತಾನತೆ ಇದೆ ಅಂತ. ಹೀಗೆ ಒಂದಷ್ಟು ಚರ್ಚೆಗಳಾಗ್ತಿದ್ವು. ಅದ್ರಲ್ಲಿ ನಾವು ಗಮನಿಸುವಂದ್ರೆ ಬೇರೆ ನೀವ್ ಹೇಳಿದೀಗ ಏಕತಾನತೆ ಅಂದ್ರೆ ಕೆಲವೊಂದೀಗ ಇತಿಹಾಸವನ್ನ ಆಧರಿಸಿ ಬರೆದಂತಹ ನಾಟಕಗಳಾಗಿರ್ಬೋದು ಅಥವಾ ಜಾನಪದಕ್ಕೆ ಸಂಬಂಧಪಟ್ಟಂತಹ ನಾಟಕಗಳಾಗಿರ್ಬೋದು, ಈ ತರದ ಒಂದು ನಾಟಕಗಳು ಕೂಡ ಇತ್ತು ಅಂತ ಹೇಳಿ. ಸೊ ನಿಮ್ಗೆ ತುಂಬಾ ಇಷ್ಟವಾದಂತಹ ನಾಟಕ ಯಾವುದು? ನನಗೆ ತಲೆದಂಡ ಬಹಳ ಇಷ್ಟ ನಾಟಕ. ತಲೆದಂಡದಲ್ಲಿ ಬಿಜ್ಜಳನ ಪಾತ್ರ ಆಗ್ಲಿ, ಬಸವಣ್ಣನ ಪಾತ್ರ ಆಗ್ಲಿ, ಆ ಪಾತ್ರಗಳ ಸಂಭಾಷಣೆಗಳಿದಾವಲ್ಲ ಅವು ತುಂಬಾ ಅಂದ್ರೆ ಈ ಕಾಲಘಟ್ಟದ ರಾಜಕೀಯವನ್ನು ಕೂಡ ವಿವರಿಸುವಂತ ಒಂದು ಸಾರ್ವಕಾಲಿಕವಾದಂತ ಗುಣಗಳನ್ನ, ಸತ್ಯಗಳನ್ನ, ಆ ಗುಣಗಳು ಇದ್ದಂತ ನಾಟಕಗಳು. ಹಂಗಾಗಿ ಅವ್ರಿಗೆ ಥ್ಯಾಂಕ್ ಯು ನಾಗೇಂದ್ರ ಪ್ರಸಾದ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿ.